ಇವತ್ ನಾವು ಗೊರವನಹಳ್ಳಿ ಲಕ್ಷ್ಮಿ ಅಮ್ಮನವರ ದರ್ಶನ ಮಾಡೋಕೆ 10 ವರ್ಷ ಆದ್ಮೇಲೆ 2ನೇ ಸಲ ಬಂದಿದ್ದೇವೆ. ನಾನು ಹಿಂದಿನ ಬ್ಲಾಗ್ ಅಲ್ಲೇ ಹೇಳಿದ್ದೆ ತುಮಕೂರು ಜಿಲ್ಲೆಗಿರೋ ಒಂದು ಪ್ಲೇಸಿಗೆ ಹೋಗ್ಬೇಕು, ಅದಕ್ಕೆ ಟಿಪ್ಟೂರಿಗೆ ಬಂದಿದ್ದೀನಿ ಅಂತ. ಹಂಗಾಗಿ ಇವತ್ತು ಟಿಪ್ಟೂರಿಂದ ನಾನು ನಮ್ಮಮ್ಮ ದೊಡ್ಡಮ್ಮ ಟಿಪ್ಟೂರ್ ಬಸ್ ಸ್ಟ್ಯಾಂಡ್ ಇಂದ ಕೆಂಪ್ ಬಸ್ ಹತ್ಕೊಂಡು ಅಂತೂ ಇಂತೂ ಬೇಗನೆ ತುಮಕೂರು ತಲುಪಿದ್ವಿ. ಇನ್ನೇನ್ ಬೆಳಗಿನ ಜಾವ ಆಗಿತ್ತು ಅಂತ ಹೇಳಿ ತುಮಕೂರಲ್ಲೇ ತಿಂಡಿ ತಿನ್ಕೊಂಡು ಕೊನೆಗೂ ನಾವು ಹೋಗಿದ್ದೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಶುಕ್ರವಾರ ಮತ್ತೆ ಮಂಗಳವಾರ ವಿಶೇಷವಾಗಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಹಂಗಾಗಿ ನಾವು ಕೂಡ ಮಂಗಳವಾರನೇ ಬಂದಿದ್ವಿ. ಮಹಾಲಕ್ಷ್ಮಿ ಅಮ್ಮನವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಆದ್ರೆ ಇಲ್ಲಿ ಫೋಟೋ ವಿಡಿಯೋ ಏನು ತೆಗಿಯಂಗಿರ್ಲಿಲ್ಲ, ಹಂಗಾಗಿ ತೆಗಿಲಿಲ್ಲ. 10 ವರ್ಷದಿಂದ ನಾನ್ ಚಿಕ್ಕವಳಿದ್ದಾಗ ಟ್ರಿಪ್ಪಿಗೆ ಬಂದಿದ್ದು ಏನ್ ನೆನಪಿರುತ್ತೆ ಹೇಳ್ರಿ. ಇವಾಗಂತೂ ದೇವರನ್ನ ಕಣ್ ತುಂಬಾ ತುಂಬಿಕೊಂಡೆ, ವಿಡಿಯೋಸ್ ಮಾಡ್ತಿದ್ದೀನಿ, ಮೆಮೊರೀಸ್ ಇರುತ್ತೆ ಅಂತ ಅನ್ಕೊಂಡು ಖುಷಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ. ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡೋಕೆ ನೀವೇನಾದ್ರೂ ಬಂದ್ರೆ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಅಲ್ಲದೆ ಇನ್ನೂ ಹಲವು ದೇವರುಗಳ ದರ್ಶನ ನಿಮಗೆ ಸಿಗುತ್ತೆ. ಈ ದೇವಸ್ಥಾನದ ಪೂರ್ತಿ ವ್ಲಾಗ್ ನ ನನ್ನ ಭೂಮಿಕಾ ಎಸ್ ದೇವಾಂಗ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಡೌಟ್ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಬಯೋಲ್ಲೂ ಕೂಡ ನನ್ನ ಯೂಟ್ಯೂಬ್ ಲಿಂಕ್ ಇದೆ, ಹೋಗಿ ನೋಡಬಹುದು. ಹಂಗೆ ಡ್ಯಾಮ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀರೆಲ್ಲ ತುಂಬಾ ಚೆನ್ನಾಗಿತ್ತು, ಅದನ್ನ ನೀವೆಲ್ಲ ಎಂಜಾಯ್ ಮಾಡ್ಕೊಂಡು ಕೊನೆಯದಾಗಿ ನಾವು ಬಂದಿದ್ದೆ ಅನ್ನ ದಾಸೋಹದ ಕಡೆಗೆ. ಇವಾಗ ನೀವೆಲ್ಲ ಹೇಳಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವೆಲ್ಲ ಎಷ್ಟು ಜನ ಬಂದಿದ್ದೀರಾ ಅಂತ. ಆಮೇಲೆ ನಾನ್ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು. ನಾವು ದೇವಸ್ಥಾನದ ಪ್ರಸಾದ ಊಟ ಮಾಡಿದಾಗ ಸಿಗೋ ತೃಪ್ತಿ ಯಾವ 5 ಸ್ಟಾರ್ ಹೋಟ್ಲಾಗ ಊಟ ಮಾಡಿದಾಗೂ ಸಿಗಲ್ಲ ಅಲ್ವಾ. ನಿಮ್ಗೂ ಯಾವತ್ತಾದ್ರೂ ಈ ತರ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ ಆಯ್ತಾ. ಮತ್ತೆ ಭೇಟಿಯಾಗುವ, ಬಾಯ್.